ಪ್ರತಾಪ್ ಗೆದ್ದಿದ್ದು ಕೇವಲ ಸಿಂಪತಿಯಿಂದನಾ? ಪ್ರತಾಪ್ಗೆ ವೋಟ್ ಬರ್ತಿರೋದು ಸಿಂಪತಿಯಿಂದನಾ? ಕೇವಲ ಸಿಂಪತಿಯಿಂದ ಯಾರು ಇಷ್ಟು ದಿನ ಬರೋದಕ್ಕಾಗಲ್ಲ. ಒಬ್ಬರೋ ಇಬ್ಬರೋ ಸಿಂಪತಿಯಿಂದ ವೋಟ್ ಹಾಕ್ಬೋದು, ಆದರೆ ಇಡೀ ಕರ್ನಾಟಕ ಕೇವಲ ಸಿಂಪತಿಯಿಂದನೇ ವೋಟ್ ಹಾಕಲ್ಲ. ಪ್ರತಾಪ್ ಏನು ಸಿಂಪತಿ ತೋರಿಸ್ತಿರೋರಿಗೆಲ್ಲ ರಿಲೇಟಿವ್ ಅಲ್ಲ ಅಥವಾ ಫ್ರೆಂಡು ಅಲ್ಲ. ಪ್ರತಾಪ್ ಅವರ ಒಳಗಿನ ಆಟ ತುಂಬಾ ಚೆನ್ನಾಗಿದೆ. ಕೆಲವೊಬ್ಬರು ಕಾಮೆಂಟ್ ಮಾಡ್ತಾರೆ, ಒಳಗೆ ಪ್ರತಾಪ್ ಏನು ಮಾಡ್ತಾ ಇದ್ದಾರೆ ಅಂತ. ಅಂಥವ್ರಿಗೆಲ್ಲ ನನಗನ್ಸುತ್ತೆ ಕೇವಲ ಜಗಳ ಮಾಡೋದೇ ಒಂದು ಟಾಸ್ಕ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಪ್ರತಾಪ್ ಒಳಗಡೆ ಮಾತ್ರ ಅಲ್ಲ, ಹೊರಗಡೆನೂ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಕೆಲವೊಂದು ಕೃಷಿ ಸಮ್ಮೇಳನದಲ್ಲಿ ಭಾಗವಹಿಸಿ ಅಲ್ಲಿ ಕೃಷಿಕರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಶಿವಮೊಗ್ಗ, ದಾವಣಗೆರೆ, ಮಂಡ್ಯ, ಮೈಸೂರು ಇಲ್ಲೆಲ್ಲ ಪ್ರಯಾಣ ಮಾಡಿ ರೈತರಿಗೆ ಹೆಲ್ಪ್ ಆಗುವಂಥ ಕೆಲವೊಂದು ವಿಷಯಗಳನ್ನು ಮಾಡ್ತಾ ಇದ್ದಾರೆ. ಡ್ರೋನ್ ಅವ್ರು ಕಂಡಿಡಿದ್ರೋ ಇಲ್ವೋ, ಆ ಡ್ರೋನನ್ನು ಬಳಸಿ ರೈತರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ, ಮತ್ತು ಸಾಕಷ್ಟು ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬರಗಾಲ ಬಂದಾಗ ಅಲ್ಲಿ ಹೋಗಿ ರೈತರಿಗೆ ಹೆಲ್ಪ್ ಮಾಡಿದ್ದಾರೆ. ರೋಡಲ್ಲಿ ಹೊಟ್ಟೆಪಾಡಿಗೆ ಫುಡ್ ಇಲ್ಲದೆ ಇರೋವಂಥ ಜನಗಳಿಗೆ ಹೋಗಿ ಫುಡ್ಡನ್ನು ನೀಡಿದ್ದಾರೆ. ಅಂದರೆ ಅವರು ಬೇರೆಯವ್ರ ದುಡ್ಡಲ್ಲೇ ಕೊಟ್ಟಿರ್ಬೋದು, ಅವರೇನೋ ಹುಟ್ಟು ಶ್ರೀಮಂತರಲ್ಲ, ತಾವೇ ಸಂಪಾದನೆ ಮಾಡಿ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಲ್ಲ. ಅಥವಾ ಬೇರೆ ಅವರು ವಿಜ್ಞಾನಿ ಹೌದೋ ಅಲ್ವೋ, ಅವರಿಂದ ಸ್ವಲ್ಪ ರೈತರಿಗೆ ಉಪಯೋಗ ಆಗಿದೆ, ಸಾಕಷ್ಟು ಜನಕ್ಕೆ ಉತ್ತಮವಾದ ಬೆಳೆ ಬಂದಿದೆ. ಅಷ್ಟೇ ಅಲ್ಲ, ಅವರು ಅವರ ವೆಬ್ಸೈಟ್ನಲ್ಲಿ ಕೂಡ ಹಾಕಿದ್ದಾರೆ, ನಾವು ಒಂದಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ ಅಂತ. ಅಂದರೆ ಒಂದಷ್ಟು ಕೆಲಸಗಳನ್ನು ಕೂಡ, ಜಾಬ್ಗಳನ್ನು ಕೂಡ ಸೃಷ್ಟಿ ಮಾಡಿ ಅವರ ಕಂಪನಿ ಮೂಲಕ ಕೆಲವೊಂದು ಅನಕ್ಷರಸ್ಥರಿಗೆ ಕೆಲಸವನ್ನು ಒದಗಿಸುವಂಥ ಉತ್ತಮವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ರೈತರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಸಿಂಪತಿಯಿಂದಾನೇ ಅವರು ಡ್ರೋನ್ ಮೇಲೆ ಹೋಗಲಿಲ್ಲ, ಅವರು ಸಾಕಷ್ಟು ಅದರ ಹಿಂದೆ ಶ್ರಮ ಹಾಕಿದ್ದಾರೆ. ರೈತರ ಸ್ಥಳಕ್ಕೆ ಹೋಗಿ ಅವರು ಕೆಲವಷ್ಟು ದಿನ ಮಂಡ್ಯದಲ್ಲೇ ಬೀಡ್ಬಿಟ್ಟಿದ್ರು, ಬೆಂಗಳೂರನ್ನು ಬಿಟ್ಟು. ಅಲ್ಲಿ ಹೋಗಿ ಸ್ವತಃ ಗದ್ದೆಗಳಿಗೆ ಹೋಗಿ ಅವರ ಡ್ರೋನನ್ನು ಹಾರಿಸಿ ಅಲ್ಲಿರೋ ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸನ ಮಾಡ್ತಾಯಿದ್ರು. ಡ್ರೋನನ್ನು ಅಷ್ಟು ಈಸಿಯಾಗಿ ನಾವು ತಂದು ಬಾಡಿಗೆಗೆ ಬಿಡೋಕ್ಕಾಗಲ್ಲ, ಅದಕ್ಕೆ ಅವರು ಹಿಂದೆ ಶ್ರಮ ಹಾಕಿದ್ದಾರೆ. ಸ್ವಲ್ಪ ಕಮ್ಮಿ ರೇಟ್ನಲ್ಲಿ ರೈತರಿಗೆ ಉಪಯೋಗ ಅಂತ ಕೇವಲ 700ರಿಂದ 800 ರೂಪಾಯಿನಲ್ಲಿ ಅವರು ಆ ಡ್ರೋನನ್ನು ಬಾಡಿಗೆ ಕೊಟ್ಟು ಒಂದು ಒಳ್ಳೆ ಬೆಳೆ ಬರೋ ರೀತಿ ಮಾಡ್ತಾ ಇದ್ದಾರೆ. ಅದು ಅವರು ಹೊರಗಡೆ ಮಾಡಿದ್ದು. ಒಳಗಡೆ ಕೂಡ ಅವರು ಮೊದಲನೇ ವೀಕಲ್ಲೇ ಡ್ಯಾನ್ಸ್ ಮಾಡಿದ್ರು. ಅಂದರೆ ಅವ್ರ ಡ್ಯಾನ್ಸು ಸಾಕಷ್ಟು ವೈರಲ್ ಆಗಿತ್ತು. ಸುಮ್ಮನೆ ಸಿಂಪತಿಯಿಂದ ಡ್ಯಾನ್ಸ್ ವೈರಲ್ ಆಗಲ್ಲ. ನಾನು ಸಿಂಪತಿಯಿಂದ ಒಂದು ನಿಮಿಷ ವೋಟ್ ಹಾಕ್ಬೋದು, ಅಂದರೆ ಆ ನೋಡಿದ ವೀಡಿಯೋನೇ ಪದೇ ಪದೇ ನೋಡ್ತಾ ಇದ್ದಾರೆ ತುಂಬ ಜನ. ನಾನು ಕಾಮೆಂಟ್ನಲ್ಲಿ ನೋಡಿದ್ದೀನಿ, ಕೆಲವೊಂದು ಜನ ಐ ಹ್ಯಾವ್ ಸೀನ್ ದಿಸ್ ವಿಡಿಯೋ 100 ಟೈಮ್ಸ್ ಅಂತ ಹಾಕ್ತಾರೆ. ಕೇವಲ ಸಿಂಪತಿಯಿಂದ ಒಂದು ವೀಡಿಯೋನ 100 ಟೈಮ್ ನೋಡೋಕ್ಕಾಗಲ್ಲ. 1 ಟೈಮ್ ನೋಡ್ಬೋದು, ಒಂದು ಲೈಕ್ ಆಗ್ಬೋದು, ಒಂದು ಕಾಮೆಂಟ್ ಆಗ್ಬೋದು. ಸೊ ಅದು ಇಷ್ಟ ಆದರೆ ಮನಸ್ಸಿಗೆ ಇಡಿಸಿದ್ರೆ ಮಾತ್ರನೇ ಆ ವಿಡಿಯೋನ 100 ಟೈಮ್ಸ್ ನೋಡೋಕ್ಕಾಗೋದು. ಯಾರು ಸುಮ್ಮನೆ ಸಿಂಪತಿಯಿಂದ 100 ಟೈಮ್ ನೋಡೋಲ್ಲ. ಮೈಕಲ್ ಅವರು ಹೇಳೋ ಥರ ಕೇವಲ ಸಿಂಪತಿಯಿಂದ ಪ್ರತಾಪ್ ಅವರು ಇಲ್ಲಿವರೆಗೂ ಬಂದಿಲ್ಲ. ಅವರು ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಅವತ್ತು ಕೂಡ ಅಲ್ಲಿ ನೀರು ಹೊಡೆಯೋವಾಗ ಅವರು ಕೂತೇ ಇದ್ದರು. ಅಂದರೆ ಗೆಲ್ಲಬೇಕು ಅನ್ನೋ ಛಲದಿಂದ ಕಣ್ಣಲ್ಲಿ ಅಷ್ಟು ನೋವಾದರೂ ಕೂಡ ಅವರು ಚೇರ್ ಬಿಟ್ಟು ಎದ್ದೇಳಲಿಲ್ಲ. ಸಂಗೀತ ಅವರಾದರೂ ಅಟ್ಲೀಸ್ಟ್ ಎದ್ದು ಮೇಲೆ ಹೋಗ್ತಾರೆ. ಆದರೆ ಪ್ರತಾಪ್ ಬಿಗ್ ಬಾಸ್ ಹೇಳೋವರೆಗೂ ಆ ಚೇರ್ನಲ್ಲಿ ಕೂತಿದ್ರು, ಆ ನೋವನ್ನು ಅನುಭವಿಸ್ತಾ ಇದ್ರು. ಅಂದರೆ ಆ ನೋವನ್ನು ಅನುಭವಿಸಿ ಅಲ್ಲಿ ಕೂತಿರ್ಬೇಕಂದ್ರೆ ಗೆಲ್ಲೋ ಛಲ ಇಲ್ಲದೆ ಅಲ್ಲಿ ಕೂತಿರೋಕ್ಕಾಗಲ್ಲ. ಅದನ್ನೆಲ್ಲ ಗಮನಿಸ್ಬೇಕಾಗತ್ತೆ. ಅಂದರೆ ಮೈಕಲ್ ಅವರು ಪರ್ಸ್ನಾಲಿಟಿ ಇದೆ, ಒಂದು 4 ಜನನ ಹೊಡಿತಾ ಇದ್ದಾರೆ, ತಳ್ತಾ ಇದ್ದಾರೆ, ಅಂದರೆ ಅದು ಅವರ ಪರ್ಸ್ನಾಲಿಟಿ. ಆದರೆ ಪ್ರತಾಪ್ ಅವರಿಗೆ ಆ ರೀತಿ ಬಲ ಇಲ್ಲ. ಅವರು ತಮ್ಮ ಬುದ್ಧಿವಂತಿಕೆಯಿಂದ ಅಲ್ಲಿ ಆಡ್ತಾ ಇದ್ದಾರೆ. ಕೇವಲ ಬುದ್ಧಿವಂತಿಕೆ ಅಲ್ಲ, ಅಷ್ಟೇ ಅಲ್ಲ, ಗೆಲ್ಲಬೇಕು ಅನ್ನೋ ಛಲದಿಂದ ಅವತ್ತು ಕೂತಿದ್ರಲ್ಲ, ಅದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಷಯ. ಅವರ ಅಂದರೆ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ಅವ್ರ ಕಣ್ಣಲ್ಲಿ ಏನು ಪ್ರಾಬ್ಲಮ್ಮೇ ಇಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ. ಬಿಗ್ ಬಾಸ್ ಅವ್ರು ಯಾಕೆ ನಾಟಕ ಮಾಡ್ತಾರೆ? ಪ್ರತಾಪ್ ಏನೋ ನಾಟಕ ಮಾಡ್ಬೋದು, ಬಿಗ್ ಬಾಸ್ ತಂಡ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ? ಮಾಡಲ್ಲ ಅಲ್ವಾ? ಇದು ಕೋಟ್ಯಾಂತರ ಜನ ನೋಡ್ತಾ ಇರುವಂಥ ಒಂದು ಪ್ರೋಗ್ರಾಮ್. ಜನಕ್ಕೆ ನಿಜ ಗೊತ್ತಾದರೆ ಬಿಗ್ ಬಾಸ್ ಪ್ರೋಗ್ರಾಮ್ಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಅಲ್ವಾ? ಪ್ರತಾಪ್ಗೆ ಬಿಗ್ ಬಾಸ್ ಯಾಕೆ ಸಪೋರ್ಟ್ ಮಾಡ್ತಾರೆ? ಮಾಡೋದಿಲ್ಲ. ಅದು ಅವರ ಎಫರ್ಟ್. ಆ ರೀತಿ ಕಷ್ಟಪಟ್ಟು ಒಬ್ಬ ಹುಡುಗ ಮೇಲೆ ಬಂದಿದ್ದಾನೆ. ಸುಮ್ಮನೆ ಎಲ್ಲ ಪತ್ರಿಕೆಗಳು ಅವನ ಬಗ್ಗೆ ಬರೆಯೋದಿಲ್ಲ, ಶ್ರಮ ಇಲ್ಲದೆ ಏನೂ ಆಗೋದಿಲ್ಲ. ಇಡೀ ಕರ್ನಾಟಕ ಅವನನ್ನು ಹೊಗಳಿದ್ದಕ್ಕೆ ಕಾರಣ ಸಿಂಪತಿ ಅಲ್ಲ, ಅವನೊಳಗೆ ಏನೋ ಇತ್ತು. ಆತ ಸಾಕಷ್ಟು ಕಂಟ್ರಿಗಳಿಗೆ ಸುತ್ತರಿದಿದ್ದಾನೆ. ಅಂದರೆ ಅಷ್ಟೆಲ್ಲ ಕಂಟ್ರಿಗಳಿಗೆ ಸುಮ್ಮನೆ ಹೋಗೋಕ್ಕಾಗಲ್ಲ. ಒಂದು ಬಡ ಕುಟುಂಬದಿಂದ ಬಂದು ಅವ್ರ ತಂದೆಗೆ ಫ್ಲೈಟ್ ಬುಕ್ ಮಾಡೋ ಅಷ್ಟು ಅವತ್ತು ದುಡ್ಡಿತ್ತೋ ಇಲ್ವೋ, ಆದರೂ ಕೂಡ
ಸಾಕಷ್ಟು ಕಂಟ್ರಿಗಳನ್ನು ಸುತ್ತಿದ್ದಾನೆ, ಏನೋ ಒಂದು ಮಾಡಿದ್ದಾನೆ. ಅಂದರೆ ಅವನ ಸ್ಪೀಚ್ನಿಂದ ಇನ್ಸ್ಪೈರ್ ಆಗಿ ಸಾಧನೆ ಮಾಡಿದವ್ರು ಎಷ್ಟೋ ಜನ ಇದ್ದಾರೆ. ಅವನು ಸುಳ್ಳು ಹೇಳಿರ್ಬೋದು ಅಥವಾ ಅವನು ಇನ್ನೇನೋ ಮಾಡಿರ್ಬೋದು, ಆದರೆ ಅವನ ಸ್ಪೀಚನ್ನು ನೋಡಿ ಇನ್ಸ್ಪೈರ್ ಆಗಿ ಸಾಧನೆ ಮಾಡಿದ ಬಹಳಷ್ಟು ಜನ ಕರ್ನಾಟಕದಲ್ಲಿದ್ದಾರೆ. ಒಂದಷ್ಟು ಜನಕ್ಕೆ ಅವನು ಇನ್ಸ್ಪೈರ್ ಆಗಿದ್ದರೆ ಅದು ಕೂಡ ಒಳ್ಳೆಯದೇ. ಅವನ ಇನ್ಸ್ಪಿರೇಷನಿಂದ ಒಂದಷ್ಟು ಜನ ಏನಾದರೂ ಸಾಧನೆ ಮಾಡಿದರೆ ಅದು ನಿಜಕ್ಕೂ ಅವನಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿನೇ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಸಪೋರ್ಟ್ ಅಸ್. ಥ್ಯಾಂಕ್ ಯು.